ಹೋಮ್ ಟೂರ್ ತೊಗೊಳ್ಳೋಣ ಬನ್ನಿ. ನಾಕ್ ನಾಕ್. ಹಾಯ್. ಇವೆಲ್ಲ ಇಂಟೀರಿಯರ್ ಮಾಡಿರೋದು. ಅಲ್ಲ ಫುಡ್ ರಿವ್ಯೂ ತಗೋತಾ ಇದೀನಿ. ಗೀ ರೈಸು ಚೆನ್ನಾಗಿತ್ತು, ಸಪ್ಪೆ ಪಲಾವದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಪುಪ್ಪ ಮತ್ತು ನಮ್ಮಮ್ಮ ಇದ್ದಿದ್ದು ಮುಂಚೆ ಮದುವೆ ಆದ ಹೊಸದಲ್ಲಿ ಇದೇ ಮನೇಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಆಫ್ಟರ್ ಸೋ ಲಾಂಗ್ ಟೈಮ್ ಬಂದಿರೋದು ಯೂಟ್ಯೂಬ್ ವ್ಲಾಗ್ ಹಾಕೋಕ್ಕೆ. ಇವತ್ತು ಪುಪ್ಪ ಅವರ ಅಮ್ಮನ ಮನೆ ಗೃಹ ಪ್ರವೇಶ ಗೈಸ್. ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ, ಹಂಗೆ ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಪುಪ್ಪ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಏನು ಹೇಳ್ತೀಯ ಪುಪ್ಪ? ಇನ್ನೂ ರೆಡಿ ಆಗಿಲ್ಲ ಪುಪ್ಪ. ಫುಲ್ಲು ಎಲ್ಲ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ ಇಲ್ಲಿ. ಏನಿದು ಪೆಂಡ. ಪುಪ್ಪ ಬರೀ ಪಲ್ಯ ಹಾಕೊಬೇಕಂತೆ, ಅದು ಬಿಟ್ಟು ಬೇರೆ ಏನು ಹಾಕೊಂಡು ಈ ಪುಪ್ಪಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವಾಗಿಂದ ಎಲ್ಲರಿಗೂ ಹಿಂಸೆ ಕೊಡ್ತಾವ್ರೆ. ಅದು ಹಂಗಾಕಿ ಅಂತ ಅವ್ರಿಗೂ ಹಾಕೊಳಕ್ಕೆ ಬರ್ತಾಯಿಲ್ಲ, ಬೇರೆಯವ್ರು ಹಾಕೋದನ್ನ ಸಮಾಧಾನವಾಗಿ ಹಾಕಿಸ್ಕೊತಾನೂ ಇಲ್ಲ. ಕೆಳಗೆ ಕುತ್ಕೊಂಡ್ರೆ ನೀರು ಹಾಕೋತೀನಿ ಕಣೆ. ಪುಪ್ಪ ಯಾಕೆ ನೀನು ಬನ್ನೆ ಹಾಕೋಬೇಕು? ಸ್ಟೈಲ್ ಚೇಂಜ್ ಮಾಡ್ಬೇಕಲ್ವ ಲಿಕ್ಕ, ಯಾವಾಗಲೂ ಒಂದೇ ಥರ ಹಾಕೊಳ್ಳೋದು. ಎಲ್ಲ ಫಂಕ್ಷನ್ಗೂ ನೀನು ಹಂಗೆ ಬನ್ನೆ ಹಾಕೊಳ್ಳೋದು? ಇಲ್ಲ, ಬನ್ನಲ್ಲಿ 108 ಇರ್ತವೆ. ಬನ್ ಥರ ರೌಂಡ್ ಒಂದು ಬರುತ್ತೆ. ಇದು ಡಿಸೈನು ಕ್ಲಿಪ್ ಥರ ಅಷ್ಟೇ. ಇದು ನೋಡಿ ಗಾಯ್ಸ್, ಹಿಂಗೆ ಇದನ್ನ ಸಿಕ್ಸ್ಕೊಳಕ್ ಅವಾಗಿಂದ ಫುಲ್ಲು ಸೈಡ್ ಥರ ಆಡ್ತಾವ್ರೆ ಎಲ್ಲರ ಮೇಲೂ. ಪುಪ್ಪ ನೀನು ಊಟ ತಿಂದಿಲ್ಲ ಅನ್ಸುತ್ತೆ, ನೀನು ಹಸುವಾಗಿದ್ಯಾ? ಸ್ನೀಕರ್ಸ್ ಬೇಕಾ? ಹಾಂ, ಏನು ತಿಂದಿಲ್ವಾ ಮಧ್ಯಾಹ್ನ? ಓ ಹಂಗೆ. 4% ಎಂಟ್ರಿ ಇವಾಗ ಹಾಕಕ್ಕೆ. ಈ ಪುಪ್ಪ ಬಿಡ್ತಾ ಏನ್ ಬೇಕವಾ ನೀನು ಇದು ಹಿಂಗೆ ಇರ್ಲಿ. ಪೂರ್ತಿ ಇಲ್ಲಿ ಸ್ವಲ್ಪ ಮೇಲ್ ಹಾಕೋ, ಹೆಂಗಿದ್ರು ಅವ್ರದ್ದು ಕೆಳಗಡೆ ಬರುತ್ತೆ. ದಪ್ಪ ಆಗ್ಬೇಡ್ದು, ದಪ್ಪ ಆಗ್ಬೇಡ್ದು. ಗೈಸ್, ನಂಗೆ ಈ ಕೂದಲೆಲ್ಲ ಅಳ್ಳಾಡ್ಸಕ್ ಬರಲ್ಲ. ನಂಗೆ ಒಬ್ರಿಗೆ ಲವ್ ಮಾಡೋದು ಅಂದ್ರೆ ಆಗಲ್ಲ ಗೈಸ್, ಅದಕ್ಕೆ ನಾನು ಇವೆಲ್ಲ ಮಾಡಲ್ಲ ಅಲ್ವಾ ಪುಪ್ಪ? ಗೊತ್ತಿಲ್ಲ ಮಾಡಕ್ ಅಕ್ಕಿ ಹಂಗಂತಾಳೆ. ನಿನ್ಗಿದು ಬೇಕಿತ್ತ ಮಗನೇ? ಆಯ್ತು, ಸಕ್ಸಸ್ಫುಲಿ. ಪಿನ್ನೆಲ್ಲ ಹೋಯ್ತು, ಒಳಗಡೆ ಹೋಯ್ತು. ಖುಷಿ ಆಯ್ತಾ? ಬೇಕು 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 ಅಂತ ಹಾಕ್ಸ್ಕೊಂಡು ನಾವು ಬಂದಿದ್ದು 4 o'clock, ಅಲ್ಲ ಸಾರಿ 5 o'clock ಬಂದ್ವಿ. ಇವಾಗ ಟೈಮು 6:52. ಎಷ್ಟೊತ್ತು ನಡೆಯುತ್ತೆ? 1 hour ಮುಗಿಸ್ಬಿಡ್ತಾರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು. 1 hour ನಿಧಾನಕ್ಕೆ ಹಚ್ಚವ. ಆಮೇಲೆ ನೀನು ಆ ಥರದ ಏನು ಕೇಳಿಸಲ್ಲ. ಇವಾಗ ತಿನ್ಬಿಟ್ಟು ಬೇಗ ಹೋಗಿ ಮಲ್ಕೊಂಡ್ಬಿಡೋದಂತೆ. ಇವಾಗ ಊಟಕ್ಕೆ ಕೂತಿದ್ದಾರೆ. ಅವ್ರ ಹತ್ರ ಫುಡ್ ರಿವ್ಯೂ ಕೇಳೋಣ. ಟೈಮು 9:32 ಆಗಿದೆ. ನಮ್ಮ ಅಕ್ಕನ ಹತ್ರ ಹೋಗಿ ಅವ್ರನ್ನೇ ಓನ್ ಟೂರು ಕೂಡ ಮಾಡಿಸ್ತೀನಿ. ಊಟದ ರಿವ್ಯೂ ಚೆನ್ನಾಗಿದೆ, ಈಗ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 2 ಐಟಮ್ ಬರಬೇಕು. ಏನೇನು ತಿಂದೆ? ಕೋಸಂಬರಿ, ಹುಳಿಕಾಯಿ ಪಲ್ಯ, ಬಜ್ಜಿ, ಮೆಣಸಿನ್ಕಾಯಿ. ಏನು ಇಷ್ಟ ಆಯ್ತು? ಖಾರ ಇದೆ ಬಜ್ಜಿ. ಏನು ಇಷ್ಟ ಆಯಿತು ನನಗ? ಪಲ್ಯ ಚೆನ್ನಾಗಿ. ಪೂರಿ ಮತ್ತು ಸಾಗು ಸಾಗು ತುಂಬ ಚೆನ್ನಾಗಿ. ಪಲಾವ್ಗೆ ಅದನ್ನೇ ಹಾಕ್ಸ್ಕೊ. ಸಾಗು ಸಾಕಾಗಿದೆ, ಬಿಸಿ ಇತ್ತ, ಫುಲ್ ಬಿಸಿ ಹೋಗೇ ಹೋಗೋದು. ಅದಕ್ಕೆ ಗೈಸ್ ಲಾಸ್ಟ್ ಪಂಕ್ತಿಲಿ ಬರಬಾರ್ದು, ಫಸ್ಟ್ ಪಂಕ್ತಿಲಿ. ಹಿಂಗೆ ತಿನ್ಕೊ. ಪುಪ್ಪ ಯಾರ ಫಂಕ್ಷನ್ ಆದರೂ, ನಮ್ಮನೆ ಫಂಕ್ಷನ್ ಆದರೂ ಇದನ್ನ ಕೊಡೋದು. ಗೈಸ್, ಇದು ಯಾರ ಮನೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಪುಪ್ಪ ಅವರ ಅಮ್ಮನ ಮನೆ ಅಂತ. ಆ್ಯಕ್ಚುಲಿ ಪುಪ್ಪ ಅವರ ಅಣ್ಣನ ದಿರು ಈ ಮನೇಲಿರ್ತಾರೆ. ಈ ಮನೇಲಿ ಒಬ್ಬರು, ಆ ಮನೇಲಿ ಒಬ್ಬರು. ಸೊ ಇವಾಗ ಅವ್ರ ಹತ್ರನೇ, ಅವ್ರ ಮಗಳ ಹತ್ರನೇ ಹೋಗಿ ಹೋಮ್ ಟೂರ್ ತೊಗೊಳ್ಳೋಣ ಬನ್ನಿ. ನಾಕ್ ನಾಕ್. ಹಾಯ್, ದಿಸ್ ಇಸ್ ಪೂರ್ತಿ. ಸೊ ನಿಮ್ಮ ಮನೆ ಹೋಮ್ ಟೂರ್ ಕೊಡು. ದಿಸ್ ಇಸ್ ಆಲ್. ನಾಳೆ ಎಲ್ಲ ಪೂಜೆಗೆ ರೆಡಿ ಆಗಿದೆ. ಅದು ನಾಳೆ ಬರುತ್ತೆ ಗೈಸ್. ನೆಕ್ಸ್ಟ್ ಓಪನ್ ಕಿಚನ್. ಇದು ನಮ್ಮ ಅಕ್ಕನ ರೂಮ್. ನೆವರ್ ಮೈಂಡ್. ಆಂಟಿ ಟಾಕ್ಸ್ನ ಇಂಟೀರಿಯರ್ ಯಾರು ಮಾಡಿರೋದು? ಇಂಟೀರಿಯರ್ ಬೈ ಪ್ರಕೃತಿ. ಅವಳ ಪೇಜ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಬೆಸ್ಟ್ ಪ್ರೈಸಸ್ಗೆ ನಿಮಗೆ ಇಂಟೀರಿಯರ್ ಮಾಡ್ಕೊಡ್ತಾರೆ. ನೆಕ್ಸ್ಟು ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್ ಗೈಸ್.
ಇಲ್ಲಿ ಒಂದು ವಾಶ್ರೂಮ್ ಇದೆ. ವಾಶ್ರೂಮಲ್ಲಿ ಏನು ನೋಡ್ತೀರಾ ಆ್ಯಸ್ ಯೂಶುವಲ್ ಎಲ್ಲರ ಮನೇಲಿ ಹೆಂಗಿರುತ್ತೆ ಹಾಗೆ ಇರುತ್ತೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಇನ್ನೂ ಒಂದು ಮನೆ ಇದೆ ಮತ್ತೆ ಸಿಂಕ್ ಇದೆ. ಇದು ದೇವ್ರ ಮನೆನೇ ಬಿಟ್ಬಿಟ್ಟಿದ್ದೀವಿ. ಓಕೆ ನೆಕ್ಸ್ಟು ಇನ್ನೊಂದು ಮನೆ ಇದೆ ನಮಗೆ. ಇದು ಇವರ ಚಿಕ್ಕಪ್ಪನ ಮನೆ. ಸೊ ಇವಾಗ ಹೋಮ ಎಲ್ಲ ಆಗಿದೆ, ಇವಾಗ ಪೂಜೆ ಮುಗ್ದಿದೆ. ತೋರಿಸು, ಇದು ಹಾಲು. ಇವಳನ್ನ ನಮ್ಕೊಂಬಂದ ಅದೇನು ತೋರಿಸ್ತಾಳೋ ಗೈಸ್. ಕಿಚನ್ ತೋರಿಸು. ಅವ್ರ ಮನೆ ಓಪನ್ ಕಿಚನು, ಈ ಮನೆ ಕ್ಲೋಸ್ಡ್ ಕಿಚನು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸಿ ದ ಡೆಕೋರೇಷನ್. ಉಪ್ಪ ಮನೇಲಿ ಮಾಡಿದ್ವಲ್ಲ ಗೈಸ್ ಡೆಕೋರೇಷನ್ ಕಾಪಿ ಹೊಡೆದು ಇವರು ಮಾಡಿಬಿಟ್ಟು. ಓ ನಿಮಗೆ ಯುಟಿಲಿಟಿ ಏರಿಯಾನೇ ತೋರಿಸಿಲ್ಲ. ಆ ಮನೇಲೂ ಇದೆ, ಈ ಮನೇಲೂ ಇದೆ. ಇಲ್ಲೇನು ಇಡ್ತೀರಾ? ವಾಷಿಂಗ್ ಮಿಷಿನ್, ಇದು ಡಿಶ್ ವಾಷರ್ ಅಂತ ಗೈಸ್, ಫ್ಯಾನ್ಸಿಯಾಗೆ. ನೆಕ್ಸ್ಟು ಇದು ರೂಮ್, ಇದು ನನ್ನ ಕಸಿನ್ ರೂಮ್. ಇದು ಮೌನಾಶ್ರೀ ಅಕ್ಕ ಅಂತ ಒಬ್ಳಿದ್ದಾಳೆ, ಅವಳ ರೂಮ್ ಗೈಸ್. ಇದು ಅವಳ ತಮ್ಮನ ರೂಮ್ ಮೇಲ್ಗಡೆ. ಓ ಹೌದಾ, ಹಿಂಗೆ ಗೈಸ್ ಮೇಲ್ಗಡೆನೂ ಐತಂತೆ. ನನಗೆ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ ನನಗೆ. ಎಷ್ಟಾಗದಾಗ ಹೋಮ್ ಟೂರ್ ಕೊಡ್ತಾ ಇದ್ದೀನಲ್ಲ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಎಲ್ಲೋ ಅಟ್ಯಾಚ್ ವಾಶ್ರೂಮ್ ಇದೆ ಗೈಸ್. ವಾಶ್ರೂಮ್ ತೋರಿಸಿ ಅಂತ ಅದನ್ನು ಕಮೆಂಟ್ ಹಾಕ್ಬೋದು. ನೋಡಿ ಸ್ವಲ್ಪ ಓಪನ್ ಐತೆ. ಸೊ ಇಲ್ಲಿ ನಾರ್ಮಲ್ ಕಾಮನ್ ವಾಶ್ರೂಮ್ ವಿತ್ ಸಿಂಕ್. ಅಲ್ಲಿ ದೇವರ ಮನೆ ಬಂದಿದೆ. ಸೊ ಇವೆಲ್ಲ ಇಂಟೀರಿಯರ್ ಮಾಡಿರೋದು ಇಂಟೀರಿಯರ್ ಬೈ ಪ್ರಕೃತಿ. ಫಾಲೋ ಹರ್ ಪೇಜ್, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸಿಗೆ ಮಾಡ್ತಾಳೆ. ಇವಳಿಗೆ ಒಬ್ಬ ಅಣ್ಣ ಇದ್ದಾರೆ, ಮೌನಾಶ್ರೀ ಅಕ್ಕಾಗೆ ಒಬ್ಬ ಅಣ್ಣ ಇದ್ದಾನೆ, ಅಲ್ಲ ಸಾರಿ ತಮ್ಮ ಇದ್ದಾರೆ. ಅವರಿಬ್ಬರಿಗೆ ಮೇಲ್ಗಡೆ ರೂಮ್ಸ್. ನನಗೆ ಹೇಳಿದ್ಲು, ಮರ್ತೋಗ್ಬಿಟ್ಟಿದ್ದೀನಿ ನಾನು ಬರ್ತಾ ಇರೋದೇ ಇವಾಗ ಗೈಸ್. ಮನೆ ಕಟ್ಟಿ ಆದಮೇಲೆ ಈಗ ಬ್ರದರ್ಸ್ ರೂಮ್. ಅವರು ಮಾತ್ರ ಸಪ್ರೇಟ್. ಪಾರ್ಶಾಲಿಟಿ ಗೈಸ್, ಪಾರ್ಶಾಲಿಟಿ, ಎಲ್ಲ ಪಾರ್ಶಾಲಿಟಿ. ದಿಸ್ ಇಸ್ ಟೆರಸ್. ಇಲ್ಲಿ ವಾಷಿಂಗ್ ಮಿಷಿನ್ ಸ್ಪೇಸ್ ಕೊಟ್ಟಿದ್ದಾರೆ. ಸೇಮ್ ಇದೇ ಥರ ರೂಮು ಆ ಸೈಡ್ ಹೋದೈತೆ. ಅದು ಹೇಳಿದ್ರಲ್ಲ ಅವ್ರಿಗೆ ಇದ್ದಾರೆ ಅಷ್ಟೇ ಗೈಸ್. ಹೋಮ್ ಟೂರ್ ಕೊಟ್ಟಿದ್ದೀವಿ. ಯಾರ್ಯಾರು ಹೋಮ್ ಟೂರ್ ಕೊಟ್ಟಿರೋದು ಅಂದರೆ ನಾನು ಆ್ಯಂಡ್ ಇದವ ಸ್ಫೂರ್ತಿ. ಈಗ ಬಂದೋಳು ನೋಡಿ, ಎಲ್ಲ ಮುಗಿಯೋ ಟೈಮ್ಗೆ ಗೈಸ್. ಇಬ್ರು ನೋಡಿ ಫುಲ್ ಮಿಂಚ್ತಾವ್ರೆ. ನೆನ್ನೆ ಇವಳು ನೋಡ್ದಕ್ಕೆ ಇವತ್ತು ಇವಳಿಲ್ಲ ಅಲ್ವಾ? ಇಲ್ಲೋಡಿ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಪಾಪ ಎಲ್ಲ ಇದಾಗೋಗಿ ಈಗ ತಿರ್ಗಾ ಮತ್ತೆ ರೀಮೇಕಪ್ ಮಾಡ್ತಾ ಇದ್ದೀನಿ ನಾನು. ಗೈಸ್ ನನಗೆ ಫುಲ್ ನೆಗಡಿ ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ಮಲಗಿದ್ದೆ. ಬಂದೆ ನಾನು ಆ್ಯಕ್ಚುಲಿ ನಾವು ಊಟಕ್ಕೆ ಹೋಗಿ ಊಟ ತಿನ್ಕೊಂಡು ಇವರಿಬ್ರು ಇಷ್ಟು ಚೆನ್ನಾಗಿರೋದಕ್ಕೆ ಫೋಟೋ ತೆಗ್ಸ್ಕೊ ಅಂತ ಹೇಳ್ತವ್ರೆ. ಯಾಕಂದರೆ ಹುಡುಗಂಗೆ ಫೋಟೋ ಕೊಡಬೇಕಲ್ಲ, ಯಾರನ್ನ ಹುಡ್ಕೋದು ಹಿಂಗೆ ಅಂತ. ಇವಳು ಏನು ಗೊತ್ತಾ, ನಮ್ಮ ಶೋಭನ್ ತುಂಬಾ ಚಿಕ್ಕ ಫ್ರೆಂಡ್ ಇವಳು. ಇಬ್ರು ಹೆಂಗ್ ಮಾತಾಡ್ತಾರೆ ದಿನ ಏನು ಗೊತ್ತಾ, ಒಂದು ಅರ್ಧ ಗಂಟೆನಾರು ಮಾತಾಡ್ಬೇಕಲ್ಲ. ಲವರ್ಸ್ಗಿಂತ ಹೆಚ್ಚು ಇವರಿಬ್ರು. ಅವ್ರ ಹೆಸರು ಭವ್ಯ ಅಂತ. ಸೊ ಗೊತ್ತಲ್ಲ, ಗೊತ್ತಲ್ಲ ತೋರ್ಸೇ ಇಲ್ಲ, ತೋರ್ಸಿದೀವಿ ಅರ್ಧಂಬರ್ಧ. ರೀಲ್ಸ್ ನೋಡಿ, ಎಲ್ಲ ರೀಲ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಊಟ ಆಯಿತು, ಕುಪ್ಪ ಊಟ ಮಾಡ್ಬೇಕು. ಲಾಸ್ಟ್ ಕೈ ತೊಳ್ಕೊಳ್ಬೇಕಾದ್ರೆ ಬಂದಿದ್ದೀನಿ ರಿವ್ಯೂ ಮಾಡೋಕ್ಕೆ. ಅವ್ರು ಬರಲ್ಲ ವ್ಲಾಗು. ಹೇಳು ಹೆಂಗೈತೆ ಊಟ? ಸಕಾಲಾಗಿದೆ ಅಲ್ಲ, ತಿನ್ನಕ್ಕಾಗ್ತಾ ಇಲ್ಲ ನೋಡಿ. ಆಸೆ ಪಾಯಸ ತಿನ್ನಕ್ಕಾಗ್ತಾ ಇಲ್ಲ, ಸುಸ್ತಾಗೋಯ್ತು ಗೈಸ್. ನಾನು ಬಂದಿದ ತಕ್ಷಣ ಬಂದಿದ್ದೆ ಊಟಕ್ಕೆ ಗೈಸ್. ಏನೋ ಊಟಕ್ಕೆ ಉದ್ದೊಳಂಗೆ ಆಡ್ತೀನಿ, ಅದು ನೆಟ್ಟು ಊಟ ಮಾಡಲ್ಲ ಅಂತ ಇವ್ರು ಬೈತಾರೆ. ಹೊಟ್ಟೆ ತುಂಬ ತಿನ್ನಿಲ್ವಾ? ಇಷ್ಟ ಆಯ್ತಾ? ಗೀ ರೈಸ್ ಇಷ್ಟ ಆಯ್ತಾ? ಗೀ ರೈಸ್ ಅಲ್ಲ, ಅದು ಪಲಾವ್ ಅಲ್ಲ. ಫುಡ್ ರಿವ್ಯೂ ತಗೋತಾ ಇದೀನಿ. ಗೀ ರೈಸು ಚೆನ್ನಾಗಿತ್ತು, ಸಪ್ಪೆ. ಪಲಾವ್ ಅದು ಊಟ ಹೇಗಿತ್ತು? ತಿಂದ್ಯಾ? ಸಕಾಲಾಗಿತ್ತು ಗೈಸ್. ಪುಪ್ಪ ತಂಗಿ ಇವರೇ ಗೈಸ್, ನೋಡ್ಕೊಳ್ಳಿ. ಅವ್ರ ಬೆಸ್ಟ್ ಫ್ರೆಂಡ್ ನೋಡಿ ಪಕ್ಕದಲ್ಲೇ ಕೂತಿದ್ದಾರೆ. ಅವ್ರನ್ನ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ವ್ಲಾಗಲ್ಲಿ. ನೆಂಟ್ರು ಬರ್ತಾರೆ, ಏನಂತಾರ ಏನು ನೀವೇ ಫಾಲೋ ಮಾಡಲ್ವಾ? ಮಾಡಿ ಮತ್ತೇನು ಕೇಳೋದು ಬೇಡ. ನಾನು ಫುಡ್ ಚಾಲೆಂಜ್ ಎಲ್ಲ ಮಾಡಲ್ಲ. ಕ್ಯೂಟ್ ಬೇಬಿ ಇದೆ ನೋಡಿ. ಅಲ್ಲಿ ಅಕ್ಕ ಅಲ್ಲಿ ನೋಡು, ಅಕ್ಕ ಇಲ್ಲಿ
ಹಾಕ್ಬಿಟ್ಟ. ಗಾಯ್ಸ್ ಮೌನ ಅವ್ರ ಫ್ರೆಂಡ್ಸ್ ಕೊಟ್ಟಿರೋದು ಅವಳಿಗೆ ಜ್ಞಾಪಕ ಇಲ್ಲ. ಅದೇ ಕ್ಯೂರಿಯಾಸಿಟಿ ಇತ್ತು ನಂಗೆ ಇದ್ರಲ್ಲಿ ಏನಿದೆ ಅಂತ, ಅದಕ್ಕೆ ತೆಗೆದುಕೊಂಡ್ಬಿಡೋಣ. ನಾನು ಕಿತ್ತಾಕ್ಬಾರ್ದು ಅಂತ ಆದ್ರೂ ಕಿತ್ತಾಕ್ಬಿಟ್ಟೆ ಮೇಡಮ್. ಏನಂದಲ್ಲ ಅದು. ನಮ್ಮ ಮಮ್ಮಿ ಕೇಳೆ ಒಂದ್ಸತಿ, ನಮ್ಮ ಮಮ್ಮಿ ಗಣೇಶ ನೋಡ್ತೀನ ಇದೇ ತರ ಆಯ್ತಾ ಅಂತ. ನೀನ್ ಕೇಳಿ ಇದ್ರೆ ಅದೇ ಫುಲ್ ವಾಶ್ ಆಫ್. ನಿಂಗೆ ನಿನ್ ಫ್ರೆಂಡ್ಸೇ ಬೈಕೊಂತಾರೆ. ನೋಡ್ಕೊಂಬರ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಪುಪ್ಪ ಮತ್ತು ನಮ್ಮಮ್ಮ ಇದ್ದಿದ್ದು ಮುಂಚೆ ಮದುವೆ ಆದ ಹೊಸ್ತಲ್ಲಿ ಇದೇ ಮನೇಲಿ. ಅದು ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಬ್ಲಾಗ್ಸ್ ಮಾಡ್ತೀನಲ್ಲ, ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಹೋಗಿ ಅಲ್ಲಿ ನೋಡಿ. ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇಲ್ಲೂ ಹಾಕಿರ್ತೀನಿ, ಹೋಗಿ ಅಲ್ಲೂ ಫಾಲೋ ಮಾಡಿ. ಇದಾಗಿತ್ತು ಪುಪ್ಪ ಅವರ ಅಮ್ಮನ ಮನೆಗೆ ಗೃಹ ಪ್ರವೇಶ. ಈ ವ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.